ಅವ್ರು ಯಾವ ರೀತಿಯಾದಂತ ಅಭಿಪ್ರಾಯಗಳನ್ನ ಸಲ್ಲಿಸ್ತಾರೆ ನಾವು ಕೂಡ ಗಮನಿಸ್ತಾ ಹೋಗ್ತೇವೆ. ಸೊ ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಇದ್ದಾರೆ ಸರ್. ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರು ಸರ್? ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು, ಆದ್ರೆ ಸಚಿವರಾಗಿ ನೀವು ಬಂದಿಲ್ಲ, ಫಾರ್ ಅಂತಾನು ಬಂದಿಲ್ಲ. ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಆರ್ ಅನದರ್ ಫ್ಯೂ ಡೇಸ್. ಇನ್ನು ಮುಂದಿನ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಸರ್? ಈಗ ಸಬ್ಜೆಕ್ಟು ಆ ಕಾಂಬಿನೇಷನು, ಈ ಕಾಂಬಿನೇಷನು, ಈ ಕ್ಯಾಸ್ಟು ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ತಗೊಂಬರ್ಬೇಕು. ಸರ್ ಯಾರಾದ್ರೂ ವಿರೋಧವನ್ನು ಏನಾದ್ರು ಮಾಡಿದ್ರ? ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ, ಅವರೆಲ್ಲ ಕೇಳಲಿಕ್ಕೆ ಇವತ್ತು ಸಮಯ ಆಗ್ಲಿಲ್ಲ. ಅದಕ್ಕೆ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಸರ್ ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಸರ್ ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಅಧ್ಯಯನ ಈಗ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಈಗ ಎಲ್ಲರೂ ನೋಡ್ಕೋಬಹುದು, ನೋಡ್ಬಿಟ್ಟು ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ. ಸರ್ ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅನ್ನೋಂಥದ್ದು ತಾವು ಪ್ರತಿಪಾದನೆ ಮಾಡಿದಿರಾ. ಶಾಮನೂರು ಶಿವಶಂಕರಪ್ಪನವರು ಏನ್ ನಿಲುವು ಕೊಟ್ಟಿದ್ದಾರೆ? ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಅವರು ಲಿಂಗಾಯತರು ಒಕ್ಕಲಿಗರು ಅಂತ ಬಂದಿಲ್ಲ, ವರದಿ ಒಪ್ಪಬಾರ್ದು ಅಂತ ಹೇಳಿದ್ರು ಸರ್. ವರದಿ ಒಪ್ಪಬಾರ್ದು ಅನ್ನೋ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಏನ್ ಬಂದಿರೋದು ಏನು ಸಚಿವರು ಇದೀಗ ಸಂಪುಟ ಸಭೆ ಮುಗಿಸಿ ಆಚೆ ಬರ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಅವರ ಪ್ರತಿಕ್ರಿಯೆಗಳನ್ನ ಗಮನಿಸ್ತಾ ಇದ್ರಿ. ರಾಮಲಿಂಗಾರೆಡ್ಡಿ, ಬೋಸರಾಜು, RB ತಿಮ್ಮಾಪುರೆ, ಇದೀಗ SS ಮಲ್ಲಿಕಾರ್ಜುನ್. ಇನ್ಫ್ಯಾಕ್ಟ್ SS ಮಲ್ಲಿಕಾರ್ಜುನ್ ಅವರು ಏರು ಧ್ವನಿಯಲ್ಲೇನೆ ಈ ಒಂದು ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ ಅನ್ನೋ ಮಾಹಿತಿ ಇದೆ. ರಾಮಲಿಂಗಾರೆಡ್ಡಿ ಅವರ ಮೊದಲ ಪ್ರತಿಕ್ರಿಯೆ ಏನ್ ಹೇಳಿದ್ರು ಸಭೆ ಬಳಿಕ ಕೇಳಿಸ್ಕೊಳ್ಳಿ. The entire process, when you hear it, the entire process, the way it has been done, when you hear it from the minister, you'll understand how much parameters is been considered, how they have gone to house, how many households they have gone. All those details will be spoken by the concerned minister. Hear me out. As of now, what question you are asking me, in now the cabinet, the same cabinet will be again forwarded for the next week. Again the discussion is going on. Why are you listen, because it's a larger issue. It's a larger issue, so have patience. Why, what, there is nothing like that. Because it still takes a lot of discussion to happen. It is going to take for the next week. All the minister had a chance all the leaked information that has been coming out. Opinion. All the ministers had a chance to express their opinion. Even next week also we are going to speak up our mind. A special cabinet or a regular cabinet? It's going to be a regular cabinet. One last question. There was a lot of leaked information in the last 6-7 years coming out about the caste census and what are the findings of the report. Was that something that was made public today? When minister is going to come and give you details, you'll be zapped. You'll be surprised. The detailing. ಯಾವುದೇ ಉಪಜಾತಿಗೂ ಅನ್ಯಾಯ ಆಗೋದಿಲ್ಲ. ಅದರಿಂದ ಚರ್ಚೆ ಸುದೀರ್ಘವಾಗಿ ನಡೀತದೆ. ಕನ್ಸೆನ್ಸಸ್ ಮಾಡಿ ಎಲ್ಲರೂ ಒಪ್ಕೊಂಡು ತೀರ್ಮಾನ ಮಾಡ್ತೀವಿ. ಆ ಥರ ಇಲ್ಲ, ಏನೂ ಇಲ್ಲ, ಯಾವುದು ಇಲ್ಲ. ಕ್ಯಾಬಿನೆಟ್ ಅಲ್ಲಿ ಯಾವುದೇ ಅಭಿಪ್ರಾಯ, ಯಾವುದೇ ಡಿಸಿಷನ್ಗೂ ಬರ್ಲಿಕ್ಕೆ ಇಲ್ಲ, ಚರ್ಚೆ ನಡೀತಾ ಇದೆ. ಇದು ಬಹಳ ದೊಡ್ಡ ಪ್ರಮಾಣದ ಕೆಲಸ. ಯಾವುದೇ ಒಂದು ಜಾತಿ ಉಪಜಾತಿಗೂ ಅನ್ಯಾಯ ಆಗಬಾರ್ದು. ಸಂವಿಧಾನಬದ್ಧವಾಗಿ ಎಲ್ರಿಗೂ ಆ ಜನಸಂಖ್ಯೆ ಆಧಾರವಾಗಿ ನ್ಯಾಯ ಸಿಗಬೇಕು. ಅದರಿಂದ ಇದರ ಚರ್ಚೆ ನಡೀತಾ ಇದೆ. ಮುಂದಿನ ಕ್ಯಾಬಿನೆಟ್ ಆಗಲಿ ಇನ್ನೊಂದು ಕ್ಯಾಬಿನೆಟ್ ಆಗಲಿ ಎಲ್ಲರೂ ಸಮಾಧಾನವಾಗಿ ಮಾಡಿ ಎಲ್ಲರನ್ನು ಒಪ್ಪಿಸ್ಕೊಂಡು ಮಾಡ್ತೀವಿ. ನನ್ನ ಅಭಿಪ್ರಾಯನು ಫೈನಲ್ ಹಾಕಿ ಮೊದಲು ಹೇಳಕ್ಕಾಗಲ್ಲ. ನಡಿ ಸಮುದಾಯವಾದ ಸಚಿವರ ಅಭಿಪ್ರಾಯ ಪಡೆದಿದ್ದಾರೆ ಸರ್. ಸಿಎಂ ಆಳವಾಗಿ ಅಧ್ಯಯನ ಮಾಡಬೇಕಾಗುತ್ತೆ. ಸೊ ಮುಂದಿನ ಕ್ಯಾಬಿನೆಟ್ಗಳಲ್ಲಿ ಚರ್ಚೆ ಆಗುತ್ತೆ. ಅದು ಏನೇ ಇದ್ರು ಇವತ್ತು ನೋಡಿ, ಸಾಮಾಜಿಕ ನ್ಯಾಯ ಕೊಡಿಸೋದ್ರಲ್ಲಿ ಯಾರ್ದು ವಿರೋಧ ಇಲ್ಲ. ಕ್ಯಾಬಿನೆಟ್ ಒಳಗಡೆ ನಾವೇ ಇರ್ತೀವಲ್ಲ, ಯಾರ್ದು ವಿರೋಧ ಇಲ್ಲ. ಇವಾಗ ಏನಿದೆ, ಕಾನೂನು ಸಚಿವರು ಅವರು ತಮ್ಗೆ ಬ್ರೀಫ್ ಮಾಡ್ತಾರೆ. ಆಲ್ರೆಡಿ ಸರ್ ಇವತ್ತು ಬಹಳ ಪ್ರಮುಖವಾದಂತ ಚರ್ಚೆ ಸರ್. ಎಲ್ಲ ಸಮುದಾಯಕ್ಕೂ ನ್ಯಾಯ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಏನೆಲ್ಲ ಚರ್ಚೆ ಆಯ್ತು ಸರ್? ಎಲ್ಲ ಡಿಸ್ಕಷನ್ ಪೂರ್ತಿ ಅಪೂರ್ಣ ಆಗಿದೆ. ಓಕೆ ಸರ್. ಮುಖ್ಯಮಂತ್ರಿಗಳಿಗೆ ಯಾವ ರೀತಿಯಾದಂತ ಆಗ್ರಹವನ್ನ ಮಾಡಿದ್ರೆ ಸರ್? ಎಲ್ಲರಿಗೂ ನ್ಯಾಯ ಕೊಡುವಂತ ತೀರ್ಮಾನ ಮುಖ್ಯಮಂತ್ರಿಗಳೇ ತಗೊಂಡಿದ್ದಾರೆ. ಈಗ ಏನಿದೆ ಚರ್ಚೆ ಪೂರ್ತಿ ಆಗಕ್ಕಾಗಲಿಲ್ಲ, ಟೈಮ್ ಜಾಸ್ತಿ ಆಯ್ತು. ಇನ್ನೂ 1-2 ಮೀಟಿಂಗ್ ಆಗಬಹುದು. ಬಟ್ ಯಾವ ಸಮುದಾಯಕ್ಕೂ ಅನ್ಯಾಯ ಆಗಲ್ಲ, ಎಲ್ರಿಗೂ ನ್ಯಾಯ ಸಿಗ್ತದೆ.
ಅದು ಕನ್ಸೆನ್ಸಲ್ ಮಾಡ್ತೀವಿ, ಯುನಾನಿಮಸ್ ಡಿಸಿಷನ್ ಮಾಡ್ತೀವಿ. ಸರ್ ಮುಂದಿನ ಕ್ಯಾಬಿನೆಟ್ ಚಾಮರಾಜನಗರದಲ್ಲಿ ಆಗುತ್ತೆ ಸರ್, ಅಲ್ಲೇ ಡಿಸೈಡ್ ಆಗುತ್ತಾ ಹೇಗೆ ಸರ್? ಇಲ್ಲ, ಅದನ್ನು ಹೀಗೆ ಅಂತ ಹೇಳಕ್ಕಾಗಲ್ಲ. ಇನ್ನು ಒಂದೆರಡು ಮೀಟಿಂಗ್ ಆಗ್ಬೋದು, ಇವತ್ತೇ ಆಗ್ತದೆ ಅಂತ ಹೇಳಿ ಇಟ್ ವಿಲ್ ಟೇಕ್ ಇಟ್ಸ್ ಓನ್ ಟೈಮ್. ಸರ್ ಏರು ಧ್ವನಿಯಲ್ಲಿ ಯಾರಿಗೂ ಅನ್ಯಾಯ ಆಗದಂತ ತೀರಲ್ಲಿ ಮಾಡ್ತೀವಿ. ಸಚಿವ ಸಂಪುಟ ಸಭೆಯಲ್ಲಿ ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ನಮ್ಮ ನಿಲುವು ಏನ್ ಪ್ರಕಟ ಮಾಡಿದ್ರಿ ಸರ್ ಕ್ಯಾಬಿನೆಟ್ ಅಲ್ಲಿ? ಇವತ್ತಿನ ಕ್ಯಾಬಿನೆಟ್ ನಮ್ಗೆ ಸರ್ ಚರ್ಚೆ ಮಾಡಿದ್ದೀವಿ, ಯಾವುದು ನಿಲುವು ಆಗಲಿಲ್ಲ, ತೀರ್ಮಾನ ಆಗಲಿಲ್ಲ, ಯಾರು ಇಂಡಿವಿಜುವಲ್ ಆಗಿ ಹೀಗೆ ಆಗ್ಬೇಕು ಅಂತ ಹೇಳಿಲ್ಲ. ಏನು ವರದಿ ಇದೆ ವರದಿನ ಸ್ಟಡಿ ಮಾಡ್ತಾ ಇದ್ದೀವಿ, ಅಭಿಪ್ರಾಯಗಳು ಕೊಡ್ತಾರೆ. ಒಟ್ಟಾರೆ ತೀರ್ಮಾನ ಆಗಕ್ಕಾಗಲಿಲ್ಲ, ಚರ್ಚೆ ಅಪೂರ್ಣ ಆಗಿದೆ. ನಾಳೆ ಕ್ಯಾಬಿನೆಟ್ ಆಗ್ಬೋದು, ಇನ್ನೊಂದು ಕ್ಯಾಬಿನೆಟ್ ಆಗಬೇಕು. ಕನ್ಸೆನ್ಸಸ್ ಮೇಲೆ ಒಟ್ಟಿಗೆ ಸೇರಿ ತೀರ್ಮಾನ ಮಾಡ್ತೀವಿ. ಯಾವ ವರ್ಗಕ್ಕೂ ಯಾವ ಜಾತಿಗೂ ಅನ್ಯಾಯ ಆಗಲ್ಲ. ಸರ್ ಏರು ಧ್ವನಿಯಲ್ಲಿ ಚರ್ಚೆ ಸರ್, ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಏನೋ ಅಂತ. ಇಲ್ಲ ಆಕ್ಷೇಪ ವ್ಯಕ್ತಪಡಿಸಿ ತೀವ್ರ ಆಕ್ಷೇಪ ಮುಖ್ಯಮಂತ್ರಿಗಳು ಏನ್ ಹೇಳಿದಾರೆ ಸರ್? ಇಲ್ಲ, ಅಭಿಪ್ರಾಯವನ್ನು ತೆಗೆದುಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳು ಯಾರು ಏರು ಧ್ವನಿ ಇಲ್ಲ, ಏನು ಇಲ್ಲ, ಏನು ತಪ್ಪತ್ರ ಇಲ್ಲ. ಮುಖ್ಯಮಂತ್ರಿಗಳು ಏನ್ ಹೇಳಿದ್ರು ಸರ್? ನಿಮ್ಮ ಅಭಿಪ್ರಾಯವನ್ನೆಲ್ಲ ತೆಗೆದುಕೊಂಡಾದ್ಮೇಲೆ ಮುಖ್ಯಮಂತ್ರಿಗಳು ಫೈನಲ್ ನಿಮ್ಗೆ ಏನು ಸೂಚನೆ ಕೊಟ್ಟರು? ಮುಂದಕ್ಕೆ ಹೋಗಿದೆ, ಮೀಟಿಂಗ್ ಫೈನಲ್ ಆಗಲಿಲ್ಲ. ಫೈನಲ್ ಆಗುತ್ತೆ ಸರ್. ಹಾಗೆ ನಾವು ಅನೇಕ ಸಚಿವರನ್ನು ಕೂಡ ಹಾಗೆ ಮಾತಾಡಿಸ್ತಾ ಹೋಗ್ತೇವೆ. ಸೊ ಇವತ್ತು ಒಂದಷ್ಟು ಸಚಿವರು ತಮ್ಮದೇ ಆದ ಅಭಿಪ್ರಾಯಗಳನ್ನ ಕೂಡ ವ್ಯಕ್ತಪಡಿಸ್ತಾ ಇದ್ದಕ್ಕಂಥದ್ದು. ಸೊ ಈಗಾಗಲೇ ಬಹಳಷ್ಟು ಅವರು ಯಾವ ರೀತಿಯಾದಂತಹ ಅಭಿಪ್ರಾಯಗಳನ್ನ ಸಲ್ಲಿಸ್ತಾರೆ ನಾವು ಕೂಡ ಗಮನಿಸ್ತಾ ಹೋಗ್ತೇವೆ. ಸೊ ಹೀಗಾಗಿ ಶಾಮನೂರು ಶಿವಶಂಕರಪ್ಪನವರ ಮಗ ಮಲ್ಲಿಕಾರ್ಜುನ್ ಇದ್ದಾರೆ ಸರ್. ಇವತ್ತು ಏನೆಲ್ಲ ಸಲಹೆಯನ್ನು ಕೊಟ್ಟರು ಸರ್? ಯಾಕಂದ್ರೆ ತಮ್ಮ ತಂದೆಯವರು ವಿರೋಧವನ್ನು ಮಾಡಿದ್ರು, ಆದ್ರೆ ಸಚಿವರಾಗಿ ನೀವು ಬಂದಿಲ್ಲ, ಫಾರ್ ಅಂತಾನು ಬಂದಿಲ್ಲ. ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್ ಫಾರ್ ನೆಕ್ಸ್ಟ್ ಕ್ಯಾಬಿನೆಟ್ ಆರ್ ಅನದರ್ ಫ್ಯೂ ಡೇಸ್. ಇನ್ನು ಮುಂದಿನ ಕ್ಯಾಬಿನೆಟ್ ನಲ್ಲಿ ಯಾವ ರೀತಿಯಾದಂತ ನಿರ್ಧಾರ ಆಗುತ್ತೆ ಸರ್? ಈಗ ಸಬ್ಜೆಕ್ಟು ಆ ಕಾಂಬಿನೇಷನು, ಈ ಕ್ಯಾಸ್ಟು, ಆ ಕ್ಯಾಸ್ಟ್ ಅಂತ ಏನು ಮಾತಾಡಿಲ್ಲ. ಏನು ಲೋಪದೋಷಗಳದಾವ ಇನ್ನೊಂದ್ಸತಿ ಸರ್ವೆ ಮಾಡಬೇಕು, ಏನು ಮಾಡಬೇಕು ಅದ್ರ ಬಗ್ಗೆ ಚರ್ಚೆ ಆಗಿ ಕುಲಂಕುಷವಾಗಿ ನೆಕ್ಸ್ಟ್ ಕ್ಯಾಬಿನೆಟ್ ತಗೊಂಬರ್ಬೇಕು. ಸರ್ ಯಾರಾದ್ರೂ ವಿರೋಧವನ್ನು ಏನಾದ್ರು ಮಾಡಿದ್ರ? ವಿರೋಧ ಪ್ರಶ್ನೆ ಬಂದೇ ಇಲ್ಲ ಇದರಲ್ಲಿ. ವಿರೋಧ ಆಗ್ಲಿ ಫಾರ್ ಆಗ್ಲಿ ಅದ್ರ ಏನಿದೆಯೋ ಅಂತ ಅವ್ರವ್ರ ವೈಯಕ್ತಿಕ ಇಂಡಿವಿಜುವಲ್ ಎಲ್ಲರೂ ಅಭಿಪ್ರಾಯಗಳನ್ನ ಹೇಳಿದ್ದಾರೆ. ಇನ್ನು ಹೇಳೋದು ಬಹಳ ಜನ ಇದ್ದಾರೆ, ಅವರೆಲ್ಲ ಕೇಳಲಿಕ್ಕೆ ಇವತ್ತು ಸಮಯ ಆಗ್ಲಿಲ್ಲ. ಅದಕ್ಕೆ ದಿ ಸಬ್ಜೆಕ್ಟ್ ಹ್ಯಾಸ್ ಬಿನ್ ಡೆಫರ್ಡ್. ಸರ್ ಅಧ್ಯಯನ ಮಾಡ್ಕೊಂಡ್ ಬನ್ನಿ ಅಂತ ಸಲಹೆಯನ್ನ ಕೊಟ್ಟಿದ್ರು. ಸರ್ ಅಧ್ಯಯನ ಯಾವ ರೀತಿಯಾದಂತ ವಿಚಾರವಾಗಿತ್ತು ಸರ್? ಅಧ್ಯಯನ ಈಗ ಅಧ್ಯಯನ ಇನ್ನು ಏನೇನು ಬೇಕಾಗಿತ್ತೋ ಇನ್ಫಾರ್ಮೇಶನ್ ಅಷ್ಟು ಕೊಡ್ತಾರೆ. ಈಗ ಎಲ್ಲರೂ ನೋಡ್ಕೋಬಹುದು, ನೋಡ್ಬಿಟ್ಟು ಆಮೇಲೆ ಅವ್ರ ಅಭಿಪ್ರಾಯ ಹೇಳಿ. ಸರ್ ಕೆಲ ಸಚಿವರು ಏರು ಧ್ವನಿಯಲ್ಲಿ ಮಾತಾಡಿದ್ದಾರೆ ಅನ್ನೋಂಥದ್ದು ಸರ್. ತಾವು ಪ್ರತಿಪಾದನೆ ಮಾಡಿದಿರಾ ಶಾಮನೂರು ಶಿವಶಂಕರಪ್ಪನವರು ಏನ್ ನಿಲುವು ಕೊಟ್ಟಿದ್ದಾರೆ? ಅವರು ನಮ್ಮನ್ನ ಬಿಟ್ಟು ಹೇಗೆ ರಾಜ್ಯಭಾರ ನಡೆಸ್ತಾರೆ? ಅವರು ಲಿಂಗಾಯತರು ಒಕ್ಕಲಿಗರು ಅಂತ ಬಂದಿಲ್ಲ, ವರದಿ ಒಪ್ಪಬಾರ್ದು ಅಂತ ಹೇಳಿದ್ರು ಸರ್. ವರದಿ ಒಪ್ಪಬಾರ್ದನ್ನ ಪ್ರಶ್ನೆ ಬಂದಿಲ್ಲ ಇದರಲ್ಲಿ. ಏನ್ ಬಂದಿರೋದು ಏನು ಸಚಿವರು ಇದೀಗ ಸಂಪುಟ ಸಭೆ ಮುಗಿಸಿ ಆಚೆ